ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ವೀಡಿಯೋಗಳನ್ನ ನೋಡ್ತಾ ಇರಿ ಮತ್ತು ಡೈಲಿ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ತಾ ಇರಿ ಅಂತ ಹೇಳ್ತಾ, ಬನ್ನಿ ಬಿಗ್ ಬಾಸಲ್ಲಿ ಏನೆಲ್ಲ ಆಗ್ತಾ ಇದೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಮನೆಯಲ್ಲಿ ಯಾರೆಲ್ಲ ಗಲಾಟೆಗೆ ಯಾರು ಮೂಲ ಕಾರಣ ಅನ್ನೋದನ್ನ ಒಂದು ಕ್ಷಣ ಹಿಂಗೆ ನೋಡ್ಕೊಂಡು ಹಿಂಗೆ ಬರೋಣ ಪ್ರೋಮೋ ಮೂಲಕ. ಬಿಗ್ ಬಾಸ್ ಈ ಸರಿ ಒಂಟಿಗಳು ಮತ್ತು ಜಂಟಿಗಳು ಅನ್ನೋ ಥೀಮಿಂದ ಶುರುವಾಗಿರೋದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅದರ ಪ್ರಕಾರ ಜಂಟಿಗಳು ಎಲ್ಲಿಗೆ ಹೋದ್ರೂ, ಎಲ್ಲೇ ಕೂತ್ಕೊಂಡ್ರು, ಎಲ್ಲೇ ಮಲ್ಕೊಂಡ್ರು, ಎಲ್ಲೇ ಇದ್ರೂ ಬೆಲ್ಟ್ ಹಾಕ್ಕೊಂಡೇ ತಿರುಗಾಡ್ಬೇಕು. ಆದರೆ ಬಾತ್ರೂಮಲ್ಲಿ ಮಾತ್ರ ಕೈಗೆ ಬೆಲ್ಟ್ ಇಲ್ಲದೆ ಒಬ್ಬೊಬ್ಬರು ಸುತ್ತಾಡ್ಬೋದು. ಆದರೆ ಈ ರೂಲ್ಸ್ನ ಇವತ್ತು ಚಂದ್ರಪ್ರಭ ಅವರು ಮತ್ತು ಡಾಗ್ ಸತೀಶ್ ಅವರು ಬ್ರೇಕ್ ಮಾಡಿದ್ದಾರೆ. ಅದಕ್ಕೂ ಮೊದಲು ಇವರು ಯಾರಾದರೂ ಜಂಟಿಗಳು ರೂಲ್ಸ್ ಬ್ರೇಕ್ ಮಾಡಿದ್ರೆ ಅದರ ಪರಿಣಾಮನ ಒಂಟಿಗಳು ಅನುಭವಿಸ್ಬೇಕಾಗಿರುತ್ತೆ ಅಂತ ರೂಲ್ಸ್ನ ಬಿಗ್ ಬಾಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜಂಟಿಗಳು ತಪ್ಪು ಮಾಡದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ಸಹ ಆ ಪ್ರಯತ್ನಗಳು ವಿಫಲ ಆಗ್ತಾ ಇದ್ದಾವೆ ಮತ್ತು ಅದರಿಂದ ಶಿಕ್ಷೆನೂ ಸಹ ಅನುಭವಿಸ್ತಾನೇ ಇದ್ದಾರೆ. ಆದರೆ ಇವತ್ತು ಮತ್ತೆ ಆ ರೂಲ್ಸ್ನ ಬ್ರೇಕ್ ಮಾಡಿರೋದು ಜಂಟಿಗಳಾದ ಸತೀಶ್ ಮತ್ತು ಚಂದ್ರಪ್ರಭ ಅವರು. ಯಾಕಪ್ಪ ಅಂತೇಳಿದ್ರೆ, ಡಾಗ್ ಸತೀಶ್ ಅವರು ಬೆಳಗ್ಗೆಯಿಂದ ಗಂಟೆ ಬಾತ್ರೂಮಲ್ಲಿ ಕೂತ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಚಂದ್ರಪ್ರಭ ಅವರು, ನಾನು ಕೂತು ಸಾಕಾಗಿದೆ ಅಣ್ಣ, ಬೇಗ ಬಾರೋಣ ಹೊರಗಡೆಗೆ, ನನಗೂ ಸ್ವಲ್ಪ ಬೇರೆ ಕೆಲಸ ಇದ್ದಾವೆ, ನೀರು ಕುಡಿಬೇಕು, ಬೇರೆ ಕೆಲಸ ಇದ್ದಾವೆ ಮಾಡಬೇಕು, ಹೊರಗೆ ಬಾರೋಣ, ನಿನ್ನ ಕಾಲು ಮುಗಿತೀನಿ, 2 ತಾಸು 3 ತಾಸಿಂದ ಇಲ್ಲೇ ಕೂತ್ಕೊಂಡಿದ್ದೀನಲ್ಲಣ್ಣ, ನಿನಗೆ ಬೇಗ ಹೊರಗೆ ಬಂದು ಬೇರೆ ಕೆಲಸ ಮಾಡೋಕ್ಕಾಗಲ್ಲಣ್ಣ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಕೂಗಾಡಿದ್ರೂ ಡಾಗ್ ಸತೀಶ್ ಅವರು ಬೇಗ ಹೊರಗೆ ಬರೋದೇ ಇಲ್ಲ. ಅದನ್ನು ನೋಡಿಬಿಟ್ಟು ಚಂದ್ರಪ್ರಭ ಅವರಿಗೆ ತೀರಾ ಸಿಟ್ಟು ಬಂದು ಬೆಲ್ಟನ್ನು ಅಲ್ಲೇ ಬಾತ್ರೂಮಲ್ಲೇ ಬಿಚ್ಚಿಟ್ಟು ಡೈರೆಕ್ಟ್ ಕಿಚನ್ಗೆ ಹೋಗಿ ನೀರು ಕುಡಿಯೋಕೆ ಹೋಗ್ತಾರೆ. ಅದನ್ನು ನೋಡಿಬಿಟ್ಟು ಕಾಕ್ರೋಚ್ ಸುದಿ ಅವರು, ಏನಣ್ಣ ನೀನು ಬೆಲ್ಟ್ ಬಿಚ್ಚಿಟ್ಟು ಬಂದು ಇಲ್ಲಿ ನೀರು ಕುಡಿತಿದೆಯಲ್ಲ ಯಾಕೆ ಅಂತ ಕೇಳಿದಾಗ, ಏನು ಮಾಡ್ಲಪ್ಪ, ಅವರು ಸತೀಶ್ ಅವರು ಎಷ್ಟೇ ಕೂರಿದ್ರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬೇಗ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಅಂದರೆ ಬಾತ್ರೂಮಿಂದ ಹೊರಗೆ ಬರ್ತಾ ಇಲ್ಲ. ತಂಪಾಡು ಅವ್ರು ರೆಡಿ ಆಗ್ತಾನೆ ಇದ್ದಾರೆ. ಅಷ್ಟೊತ್ತು ರೆಡಿ ಆದರೆ ನಾವೇನು ಮಾಡೋಣ, ಒಂದೇ ಕಡೆ ಕೂತ್ಕೊಂಡು ನಮಗೂ ಸುಸ್ತಾಕತಿ, ಬೇರೆ ಕೆಲಸ ಇರ್ತವೆ, ನಮಗೂ ಬಾಯಾರಿಕೆಲ್ಲ ಹಾಕೋ, ಅದಕ್ಕೆ ನೀರು ಕುಡಿಯೋಕೆ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಕಾಕ್ರೋಚ್, ಏನು ಅದಕ್ಕಂತಲೇ ಬೆಲ್ಟ್ ಬಿಚ್ಚಿಟ್ಟು ಬಂದುಬಿಟ್ಟಿದ್ದೀರಲ್ಲ ಅಂತಂದಾಗ, ನಾ ಏನು ಮಾಡಲಿ, ಹೋಗಿ ನೀವು ಅವ್ರನ್ನ ಕೇಳ್ಕೊಳ್ಳಿ, ನನಗೆ ಹೇಳ್ತಾರಲ್ಲ ಅಂತೇಳಿ ಕೈಲಿರೋ ನೀರಿನ ಗ್ಲಾಸ್ನ ಎತ್ತಿ ಹೊಡೆದಾಕ್ಬಿಡ್ತಾರೆ. ಅದನ್ನು ನೋಡಿಬಿಟ್ಟು ಮನೆ ಮಂದಿಯೆಲ್ಲ ಫುಲ್ಲು ಶಾಕ್. ಅಲ್ಲದೆ ಅವರು ಡೈರೆಕ್ಟ್ ಅಲ್ಲಿಂದ ಡಾಗ್ ಸತೀಶ್ ಅವರು ಇರೋ ಕಡೆಗೆ ಹೋಗ್ಬಿಟ್ಟು ಮನೆ ಮಂದಿಯೆಲ್ಲ ಡಾಗ್ ಸತೀಶ್ ಅವ್ರ ಮೇಲೆ ಜಗಳ ತೆಗಿತಾರೆ. ಡಾಗ್ ಸತೀಶ್ ಅವರು ತಮ್ಮದೇ ತಪ್ಪಿದ್ರು ಸಹ, ಕಾಯ್ಬೇಕಯ್ಯ ನೀವು, ನಾನು ಬರೋ ತನಕ ಕಾಯಬೇಕು, ನಿಮ್ಗೆ ಯಾರು ಅಲ್ಲಿ ಹೋಗು ಅಂತ ಹೇಳಿದ್ರು, ನಾನು ಬರೋದು ಲೇಟ್ ಅಂತ ಗೊತ್ತಿದೆಯಲ್ವ ನಿಮಗೆ, ಕಾಯಬೇಕು, ಯಾಕೆ ಅಷ್ಟು ಅವಸರ ಮಾಡ್ತೀರಿ, ನಾನು ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ನಂದು ಎಲ್ಲ ಕೆಲಸ ಲೇಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ ಅಂತೇಳಿ ಜೋರು ಬಾಯಿ ಮಾಡ್ತಾರೆ. ಅದನ್ನು ನೋಡಿಬಿಟ್ಟು ಮನೆಯಲ್ಲಿ ಇತರ ಸದಸ್ಯರಿಗಾಗಲೇ ಫುಲ್ಲು ಸಿಟ್ಟು ಬಂದು ಅವರು ಸಹ ಜಗಳಕ್ಕೆ ಹೋಗ್ತಾರೆ. ಅದರಲ್ಲಂತೂ ಧನುಷ್ ಅವರಂತೂ, ಏನ್ರಿ ನೀವು ನಿಮ್ಮ ಕೆಲಸಕ್ಕೋಸ್ಕರ ನಾವು ಬೇರೆಯವರೆಲ್ಲ ಕೆಲಸ ಬಿಟ್ಟು ನಿಂತ್ಕೋಬೇಕಾ ಅಂತೇಳಿ ಅವರು ಬಾಯಿ ಮಾಡ್ತಾರೆ. ಅದಕ್ಕೆ ಡಾಗ್ ಸತೀಶ್, ಹೌದ್ರಿ ಕಾಯ್ಬೇಕು, ಮತ್ತೆ ನಾನು ಕೆಲಸ ಆಗೋತನ ಕಾಯಬೇಕು, ಯಾವನೋನ್ಗೋಸ್ಕರ ನಾನು ಬೇಗ ಬರೋದಕ್ಕಾಗೋದಿಲ್ಲ ಅಂತೇಳಿ ಅವರು ಸಹ ತೀರಾ ಕೀಳಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಲ್ಲದೆ ಮೈ ಮೇಲೆ ಹೋಗೋಕ್ಕೆ ನೋಡ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ಧನುಷ್ ಅವರು, ಏನೋ ಹೊಡಿತೀನೋ, ಹೊಡಿಯಂತ ಬಾರೋ ಅಂತೇಳಿ ಮೈ ಮೇಲೆ ಹೋಗ್ತಾರೆ. ಅದನ್ನು ನೋಡಿಬಿಟ್ಟು ಮನೆಯವರೆಲ್ಲ ಅವ್ರ ಜಗಳ ಬಿಡಿಸೋಕಂತೇಳಿ ಮುಂದೆ ಹೋಗ್ತಾರೆ. ಇದರಿಂದ ಮನೆಯಲ್ಲಿ ಒಂಥರ ದೊಡ್ಡ ಅಶಾಂತಿನೇ ಸೃಷ್ಟಿಯಾಗಿದೆ. ಈಗ ಡಾಗ್ ಸತೀಶ್ ಅವರು ತಪ್ಪಿಲ್ಲ ಅಂತ ತಪ್ಪಿಟ್ಕೊಂಡ್ರೂ ಬೇರೆಯವ್ರ ಮೇಲೆ ಎಗರಾಡೋಕೆ ನೋಡ್ತಾ ಇದ್ದಾರೆ. ಇದರಿಂದ ಮನೆಯವರು ಫುಲ್ ಅಪ್ಸೆಟ್ ಆಗಿದ್ದಾರೆ. ಅಲ್ಲದೆ ಚಂದ್ರಪ್ರಭ ಅವರು ನೀರಿನ ಗ್ಲಾಸ್ ಸಹ ಹೊಡೆದಾಕಿರೋದು ಒಂಟಿಗಳ ಮೇಲೆ ಇನ್ನು ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರೀತಿ ಬಿಗ್ ಬಾಸ್ ಅವರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಇವತ್ತಿನ ಪ್ರೋಮೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಮಾಡಿ, ಹಾಗೂ ಡಾಗ್ ಸತೀಶ್ ಅವರು ಮಾಡಿದ್ದು ಮತ್ತು ಚಂದ್ರಪ್ರಭ ಅವರು ಮಾಡಿದ್ದು ಇಬ್ಬರಲ್ಲಿ ಯಾರು ತಪ್ಪು ಅಂತ ನೀವೇ ಕಾಮೆಂಟ್ ಮಾಡಿ. ನೋಡಿ, ಧನ್ಯವಾದ ಫ್ರೆಂಡ್ಸ್, ಥ್ಯಾಂಕ್ ಯು.